ಕಳೆದ ಅವಧಿಯಲ್ಲಿ ನಾವು ಪ್ರಥಮ BA ತರಗತಿಯ ಮೊದಲನೇ ಚತುರ್ಮಾಸದ ಕನ್ನಡ ಭಾಷೆ ವಿಷಯದ ಪಠ್ಯವಸ್ತು ಏನಿದೆ, ಪಠ್ಯಕ್ರಮ ಏನಿದೆ ಹಾಗೂ ಪರೀಕ್ಷೆಯ ವಿನ್ಯಾಸ ಹೇಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಿದ್ವಿ. ಈ ಅವಧಿಯಿಂದ ನಾವು ನೇರವಾಗಿ ಪಠ್ಯವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ನಿಮಗೆ ತಿಳಿಸಿದಾಗಿ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯವಸ್ತುವಿನಲ್ಲಿ ಪಠ್ಯಕ್ರಮದಲ್ಲಿ 2 ಭಾಗ ಇದೆ. ಮೊದಲನೇದು ಪದ್ಯ ಭಾಗ, ಒಟ್ಟು 8 ಪದ್ಯಗಳಿದೆ 50 ಅಂಕಗಳಿಗೆ. ಎರಡನೇದು ಗದ್ಯ ಭಾಗ, 30 ಅಂಕಗಳಿಗೆ 5 ಗದ್ಯಗಳಿದೆ. 50 ಜೊತೆಗೆ 30 80 ಅಂಕಗಳು. 80 ಅಂಕಗಳಿಗೆ ನಿಮಗೆ ಮುಖ್ಯ ಪರೀಕ್ಷೆ ಇರುತ್ತೆ. ಇನ್ನು 20 ಅಂಕಗಳಿಗೆ ನಿಮಗೆ ಆಂತರಿಕ ಮೌಲ್ಯಮಾಪನ ಪರೀಕ್ಷೆಗಳು ಇರ್ತವೆ. ಒಟ್ಟು 100 ಅಂಕಗಳು. ಹಾಗಾಗಿ ನಿಮಗೆ 50 ಅಂಕಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಪದ್ಯ ಭಾಗದ ಅಧ್ಯಯನವನ್ನು ನಾವು ಈ ಅವಧಿಯಿಂದ ಪ್ರಾರಂಭ ಮಾಡೋಣ. ಈ ಪದ್ಯ ಭಾಗದಲ್ಲಿ ಒಟ್ಟು ನಿಮಗೆ ಇರ್ತಕ್ಕಂಥದ್ದು 8 ಪದ್ಯಗಳು. 8 ಪದ್ಯಗಳಲ್ಲಿ ಮೊದಲನೇ ಪದ್ಯ ಇಂದಿನ ದೇವರು ಅಂತಕ್ಕಂಥ ಈ ಒಂದು ಪದ್ಯ ಭಾಗವನ್ನು, ಈ ಒಂದು ಕವಿತೆಯನ್ನು ಬರೆದಿರ್ತಕ್ಕಂಥದ್ದು ಇದರ ಲೇಖಕರು ಕುವೆಂಪು ಅವರು ಯಾರಿಗೆ ತಾನೇ ಗೊತ್ತಿಲ್ಲ, ನಿಮಗೆಲ್ಲರಿಗೂ ಸಹ ಗೊತ್ತಿದೆ. ಕುವೆಂಪು ಅವರು ಹೊಸಗನ್ನಡದ ಮಹಾನ್ ಕವಿ, ಮಹಾನ್ ಲೇಖಕರು. ಅವನು ನಾವು ಕುವೆಂಪು ಅವ್ರನ್ನ ಹೊಸಗನ್ನಡದ ಮೇರು ಸದೃಶ ಕವಿ, ಮೇರು ಅಂತಂದರೆ ಪುರಾಣದಲ್ಲಿರ್ತಕ್ಕಂಥ ಒಂದು ಪರ್ವತ, ಮೇರು ಸದೃಶ ಕವಿ ಅಂತ ಹೇಳಿ ಕರಿತೀವಿ. ಹೌದು, ಹೊಸಗನ್ನಡಕ್ಕೆ ಒಂದು ಹೊಸ ರೂಪವನ್ನೇ ತಂದುಕೊಟ್ಟಂಥ ಕವಿ ನಮ್ಮ ಕುವೆಂಪು ಅವರು. ಈ ಕುವೆಂಪು ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವೀಗ ತಿಳ್ಕೊಳ್ಳೋಣ. ಪದ್ಯ ಭಾಗದ ನೇರವಾದ ಅಧ್ಯಯನಕ್ಕೆ ಹೋಗುವ ಮುನ್ನ ಈ ಮೊದಲನೇ ಪದ್ಯ ಭಾಗ ಇಂದಿನ ದೇವರು, ಈ ಪದ್ಯವನ್ನು, ಈ ಕವಿತೆಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಕುವೆಂಪು ಅವರು. ಈ ಕುವೆಂಪು ಅವರ ಹುಟ್ಟಿದ್ದಲ್ಲಿ, ಕುವೆಂಪು ಅವರು ಹುಟ್ಟು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳಿ ಕುವೆಂಪು ಅವರ ಹುಟ್ಟೂರು. ಅವರ ತಂದೆ ವೆಂಕಟಪ್ಪನವರು, ತಾಯಿ ಸೀತಮ್ಮ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಅವರು ಹುಟ್ಟಿದ್ದು ಡಿಸೆಂಬರ್ 29ನೇ ತಾರೀಕು 1904ರಲ್ಲಿ. ಡಿಸೆಂಬರ್ 29, 1904 ಕುವೆಂಪು ಅವರ ಹುಟ್ಟಿದ ದಿನ. ಹುಟ್ಟಿದ್ದಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳಿ. ತಂದೆ ವೆಂಕಟಪ್ಪನವರು, ತಾಯಿ ಸೀತಮ್ಮ. ಹಾಗಾಗಿ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ನಾಮ ಇಲ್ಲಿ. ಆದರೆ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಕುಪ್ಪಳಿ ಮತ್ತು ತೀರ್ಥಹಳ್ಳಿಯಲ್ಲಿ ಮುಗಿಸಿದರು. ಆದರೆ ನಂತರ ಕಾಲೇಜಿನ ಉನ್ನತ ವಿದ್ಯಾಭ್ಯಾಸಕ್ಕೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ತಿ ತೀರ್ಥಹಳ್ಳಿ ಮತ್ತು ಕುಪ್ಪಳಿಯಲ್ಲಿ ಮುಗಿಸಿದ್ರು ಕೂಡ ಪ್ರೌಢಶಾಲಾ ಶಿಕ್ಷಣ ಹಾಗೂ ಅದರ ನಂತರದ ಶಿಕ್ಷಣಕ್ಕಾಗಿ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪಡಿತಾರೆ. ಅವರ ನಂತರ ಪ್ರೌಢಶಾಲೆಯಿಂದ ಪೂರ್ಣ ಮಟ್ಟದ ವಿದ್ಯಾಭ್ಯಾಸ ಹೊರತು ಮೈಸೂರಿನಲ್ಲಿ ನಡೀತು. ಹಾಗಾಗಿ ಮೈಸೂರು ಕುವೆಂಪು ಅವರಿಗೆ ಕುವೆಂಪು ಅವರು ಸಾಹಿತ್ಯ ಲೋಕಕ್ಕೆ ಪ್ರವೇಶ ಮಾಡಲಿಕ್ಕೆ ಮೈಸೂರೇ ಅವರ ಹೆಬ್ಬಾಗಿಲು. ಹೌದು, ಏಕೆಂದರೆ ಅವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳಿ ಆಗಿರ್ಬೋದು, ಆದರೆ ಅವರ ಪ್ರೌಢ ಶಿಕ್ಷಣದಿಂದ ಹಿಡಿದು ಅವರ ಸಾಹಿತ್ಯ ಕೃಷಿ ಎಲ್ಲವೂ ಕೂಡ ನಡೆದದ್ದು ಮೈಸೂರಿನಲ್ಲೇ. ಹಾಗಾಗಿ ಮೈಸೂರನ್ನು ಕುವೆಂಪು ಅವರ ಸಾಹಿತ್ಯ ಲೋಕದ ಹೆಬ್ಬಾಗಿಲು ಅಂತ ಕರೀತಾರೆ. ಹೌದು, ಬೆಳೆಯೋ ಚಿಗುರು ಮೊಳಕೆಲ್ಲ ಎಂದೆ. ಕುವೆಂಪು ಅವರಿಗೆ ಆರಂಭದಲ್ಲೇ ಕವಿತೆಗಳನ್ನು ಬರೀತಕ್ಕಂಥ ಒಂದು ಹವ್ಯಾಸ ಇತ್ತು. ಆ ಒಂದು ಪ್ರತಿಭೆ ಅವರಲ್ಲಿ ಇತ್ತು. ಹಾಗಾಗಿ ಅವ್ರೇನು ಮಾಡ್ತಾರೆ, ಪ್ರಪ್ರಥಮವಾಗಿ ತಮ್ಮ 18ನೇ ವಯಸ್ಸಿನಲ್ಲಿ 1922ರಲ್ಲಿ ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲೀಷ್ ಕವನ ಸಂಕಲನ ಬರೆದು ಪ್ರಕಟಣೆ ಮಾಡ್ತಾರೆ. 18ನೇ ವಯಸ್ಸಿನಲ್ಲಿ 1922ರಲ್ಲಿ ಬಿಗಿನರ್ಸ್ ಮ್ಯೂಸ್ ಅಂತಕ್ಕಂಥ, ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ ಕವನ ಸಂಕಲನ, ಇಂಗ್ಲೀಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಒಂದು ಕವನ ಸಂಕಲನವನ್ನು ಬರೆದು ಪ್ರಕಟಣೆ ಮಾಡ್ತಾರೆ. ಹೌದು, ಆಗಿನ ಟ್ರೆಂಡ್ ಆಗಿತ್ತು. ಆಂಗ್ಲ ಭಾಷೆ ಮತ್ತೊಂದು ಭಾಷೆ ಅಂತಂದರೆ ಸಾಕಷ್ಟು ಆಕರ್ಷಣೆಗಳು ಇದ್ವು ಅವತ್ತಿನ ದಿನ. ಹಾಗಾಗಿ ಇವರು ಪ್ರಾರಂಭದಲ್ಲಿ ಬರ್ತದ್ದೇ ಇಂಗ್ಲೀಷ್ ಭಾಷೆಯಲ್ಲಿ. ಆದರೆ ನಮ್ಗೆ ಆಶ್ಚರ್ಯ ಆಗ್ಬೋದಲ್ಲ, ಇಂಗ್ಲೀಷ್ ಭಾಷೆಯಲ್ಲಿ ಬರೆಯೋಕ್ಕೆ ಶುರು ಮಾಡಿದರು ಅಂತಂದಮೇಲೆ ಅವರು ಕನ್ನಡಕ್ಕೆ ಹೇಗೆ ಹೊರಳಿದರು, ಕನ್ನಡದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಹೇಗೆ ಪ್ರಾರಂಭ ಮಾಡಿದರು ಅಂತ ಇದರ ಹಿಂದೆನೂ ಕೂಡ ಒಂದು ಆಸಕ್ತಿಕರವಾಗಿರ್ತಕ್ಕಂಥ ಒಂದು ಘಟನೆ ಇದೆ. ಏನಾಯ್ತು ಇಲ್ಲಿ, ಆಗ ಮೈಸೂರಿಗೆ ಐರಿಷ್ ಕವಿಯಾಗಿರ್ತಕ್ಕಂಥ ಜೇಮ್ಸ್ ಕಜಿನ್ ಅವರು ಬಂದಿರ್ತಾರೆ. ಐರಿಷ್ ಕವಿ ಜೇಮ್ಸ್ ಕಜಿನ್
ಆ ಜೇಮ್ಸ್ ಕಜಿನ್ ಅವರ ವಿಶೇಷತೆ ಏನಪ್ಪ ಅಂತಂದರೆ ಅವರು ಸ್ವದೇಶಿ ಚಳುವಳಿಯ ಪ್ರತಿಪಾದಕರಾಗಿದ್ದರು. ಸ್ವದೇಶಿ ಚಳುವಳಿಯ ಪ್ರತಿಪಾದಕರಾಗಿದ್ದಂಥ ಐರಿಷ್ ಕವಿ ಜೇಮ್ಸ್ ಕಜಿನ್. ಹಾಗಾಗಿ ಕುವೆಂಪು ಅವರು ಆಗಷ್ಟೇ ಸಾಹಿತ್ಯ ಕೃಷಿಯನ್ನು ಪ್ರಾರಂಭ ಮಾಡಿರ್ತಾರೆ, ಅದು ಆಂಗ್ಲ ಭಾಷೆಯಲ್ಲಿ. ಆವಾಗ ಕುವೆಂಪು ಅವರಿಗೆ ಅವ್ರ ಗುರುಗಳು ಎಮ್.ಎಚ್. ಕೃಷ್ಣ ಅವರು ಇತಿಹಾಸದ ಪ್ರಾಧ್ಯಾಪಕರಾಗಿದ್ದವರು. ಅವ್ರು ಹೇಳ್ತಾರೆ, ಜೇಮ್ಸ್ ಕಜಿನ್ಸ್ ಬಂದಿದ್ದಾರೆ, ಹೋಗಿ ನೀನು ಬರೆದಿರ್ತಕ್ಕಂಥ ನಿನ್ನ ಕವನಗಳನ್ನ ಒಂದು ಸಾರಿ ಅವರಿಗೆ ತೋರಿಸಿ ಅವರ ಮಾರ್ಗದರ್ಶನವನ್ನು ಪಡ್ಕೋ ಅಂತ ಹೇಳ್ತಾರೆ. ಕುವೆಂಪು ಅವ್ರಿಗೂ ಕೂಡ ಅದು ಹೌದು ಅನಿಸುತ್ತೆ. ಹೌದಲ್ಲ, ಐರಿಷ್ ಕವಿಯಾಗಿರ್ತಕ್ಕಂಥ ಜೇಮ್ಸ್ ಕಜಿನ್ಸ್ ಬಂದಿದ್ದಾರೆ, ನಾನು ಹೋಗಿ ಅವ್ರ ಹತ್ರ ಅವರ ಮಾರ್ಗದರ್ಶನವನ್ನು, ಅವರ ಅಭಿಪ್ರಾಯವನ್ನು, ಈ ಕೃತಿಯನ್ನು ತೋರಿಸಿ ಪಡ್ಕೊಳ್ಳೋಣ ಅಂತೇಳಿ ಹೋಗ್ತಾರೆ. ಇಲ್ಲಿಗೆ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಅವ್ರನ್ನ ಭೇಟಿ ಮಾಡಲಿಕ್ಕೆ. ಸರಿ, ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಸಿಕ್ಕಿದ್ರು. ಅವಾಗಿರ್ತಕ್ಕಂಥ ನಿಷಾದಾಬಾಗ್ನಲ್ಲಿರ್ತಕ್ಕಂಥ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಅವ್ರು ಉಳಿದಿದ್ರಂತೆ. ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವ್ರ ಕೈಗೆ ತಮ್ಮ ಮೊಟ್ಟ ಮೊದಲ ಕವನ ಸಂಕಲನ ಬಿಗಿನರ್ಸ್ ಮ್ಯೂಸನ್ನು ಇಡ್ತಾರೆ. ಜೇಮ್ಸ್ ಕಜಿನ್ ಗಂಭೀರವಾಗಿ ಅದನ್ನ ಓದ್ತಾರೆ, ಸಾಮಾನ್ಯವಾಗಿ ಓದ್ತಾರೆ. ಕುವೆಂಪು ಅವ್ರಿಗೆ ಏನು ಹೇಳ್ಬೋದು ಅವರು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ. ನಂತರ ಅವರು ಓದ್ತಾರೆ. ಓದಿದ ನಂತರ ಕುವೆಂಪು ಅವ್ರನ್ನೊಂದು ಸಾರಿ ನೋಡ್ತಾರೆ. ಅಡಿಯಿಂದ ಮುಡಿಯವರೆಗೂ ಅವ್ರನ್ನ ನೋಡ್ತಾರೆ. ನೋಡಿದ ನಂತರ ಹೇಳ್ತಾರೆ, ಸರಿ ಇದೆಲ್ಲ ಕಾವ್ಯ ಆಯಿತು, ನಿಮ್ಮನ್ನು ನೋಡಿದರೆ ನಿಮ್ಮ ಅಡಿಯಿಂದ ಮುಡಿಯವರೆಗೆ ಸ್ವದೇಶಿ ವಸ್ತುಗಳನ್ನೇ ಧರಿಸಿದ್ದೀರಾ, ಸ್ವದೇಶಿ ವಸ್ತುಗಳೇ ಕಾಣ್ತಾ ಇದೆ ಅಡಿಯಿಂದ ಮುಡಿಯವರೆಗೆ. ಆದರೆ ನೀವು ಸ್ವದೇಶಿ ಭಾಷೆಯಲ್ಲಿ, ನಿಮ್ಮ ಭಾಷೆಯಲ್ಲಿ ಏನೂ ಬರೆದಿಲ್ವಾ? ಇದು ಬೇರೆ ಭಾಷೆ ಆಯಿತು, ಇದು ಬೇರೆ ಭಾಷೆ ಆಯಿತು, ನಿಮ್ಮ ಭಾಷೆಯಲ್ಲಿ ಏನೂ ಬರೆದಿಲ್ವಾ ಅಂತ ಜೇಮ್ಸ್ ಕಜಿನ್ಸ್ ಕೇಳ್ತಾರೆ. ನೋಡಿ, ಅವರು ಎಂಥ ಮಹಾನ್ ವ್ಯಕ್ತಿ. ಅವ್ರಿಗೆ ಗೊತ್ತಿತ್ತು ನಮ್ಮ ಪ್ರಾರಂಭಿಕ ಕೃಷಿ ನಡಿಬೇಕಿದ್ದದ್ದೇ ನಮ್ಮ ಸ್ವದೇಶಿ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ಅಂತ. ಹಾಗಾಗಿ ಅವರು ನೇರವಾಗಿ ಅಪ್ರಿಷಿಯೇಷನ್ ಕೊಡಲಿಲ್ಲ. ಅವ್ರು ಕೇಳಿದ್ದೇನು, ನಿಮ್ಮನ್ನು ಫಸ್ಟ್ ಅವರನ್ನು ನೋಡ್ತಾರೆ, ಕುವೆಂಪು ಅವ್ರನ್ನ ಕಜಿನ್ಸ್ ಅವರು, ಅಡಿಯಿಂದ ಮುಡಿಯೋವರೆಗೂ ಕೂಡ ನೀವು ಸ್ವದೇಶಿ ವಸ್ತುಗಳನ್ನ ಧರಿಸಿದ್ದೀರಾ. ಹೀಗಿರಬೇಕಾದ್ರೆ ನಿಮ್ಮ ದೇಶೀಯ ಭಾಷೆಯಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ಏನನ್ನು ರಚಿಸಿದಿರಿ ಅಂತ ಹೇಳಿ ಕೇಳ್ತಾರೆ. ಕುವೆಂಪು ಅವರಿಗೆ ಇನ್ನೂ ಶುರು ಮಾಡಿರಲಿಲ್ಲ, ಆದರೆ ಅಮಲನ ಕಥೆಯನ್ನು ಆಗಷ್ಟೇ ಶುರು ಮಾಡಿದ್ರಂಥವ್ರು, ಇನ್ನೂ ಪ್ರಕಟಣೆ ಆಗಿರಲಿಲ್ಲ. ಏನು ಮಾಡಬೇಕು ಅಂತ ಕುವೆಂಪು ಅವ್ರಿಗೆ ಗೊತ್ತಾಗಲ್ಲ, ಕೋಪದಿಂದ ಬಂದ್ಬಿಡ್ತಾರೆ. ಆದರೆ ಒಂದು ಕ್ಷಣ ತಮ್ಮನ್ನು ತಾವು ಯೋಚನೆ ಮಾಡ್ಕೊಂಡಾಗ, ಹೌದಲ್ಲ, ಮೊದಲು ನನ್ನ ಸಾಹಿತ್ಯ ಕೃಷಿಯನ್ನು ನಾನು ಶುರು ಮಾಡಬೇಕಾಗಿರೋದು ನನ್ನ ದೇಶೀಯ ಭಾಷೆ, ನನ್ನ ಮಾತೃಭಾಷೆಯಲ್ಲಿ ಅಂತ ಹೇಳಿ ಅಂದಿನಿಂದ ಅವರು ಅವರ ಜೇಮ್ಸ್ ಕಜಿನ್ ಅವರ ಮಾರ್ಗದರ್ಶನದಿಂದ ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಅಕಸ್ಮಾತ್ ಆ ಒಂದು ದಿನ, ಆ ಒಂದು ಘಟನೆ ನಡೀದೇ ಇದ್ದಿದ್ದರೆ ಕುವೆಂಪು ಅವರು ಆಂಗ್ಲ ಭಾಷೆಯಲ್ಲೇ ಬರಿತಾ ಇದ್ರೋ ಏನೋ, ಆದರೆ ಆಂಗ್ಲ ಭಾಷೆಗೇನೋ ಕೊಡುಗೆ ಸಿಗ್ತಿತ್ತೋ ಏನೋ, ಆದರೆ ಕನ್ನಡಕ್ಕೆ ಎಂಥ ನಷ್ಟ ಆಗ್ತಿತ್ತಲ್ವ. ಕುವೆಂಪು ಅವರಂಥ ಮಹಾನ್ ಕವಿಚೇತನ ಕನ್ನಡಕ್ಕೆ ನಷ್ಟ ಆಗ್ತಿತ್ತು. ಎಂಥ ಅದ್ಭುತವಾದಂಥ ಕೃತಿಗಳು ಕುವೆಂಪು ಅವರಿಂದ ರಚನೆಯಾಗಿವೆ, ಹೌದಲ್ಲ. ಹಾಗಾಗಿ ನಾವು ಕುವೆಂಪು ಅವರಿಗೆ ಎಷ್ಟು ಋಣಿಯಾಗಿರಬೇಕೋ ಅಷ್ಟೇ ಋಣಿ ನಾವು ಜೇಮ್ಸ್ ಕಜಿನ್ ಅವರು ಕೂಡ ಆಗಿರಬೇಕು. ಅವತ್ತೇನಾದ್ರು ಅವ್ರಿಗೆ ಮಾರ್ಗದರ್ಶನ ಸರಿಯಾಗಿ ಮಾಡದೇ ಇದ್ದಿದ್ದರೆ ಕುವೆಂಪು ಅವರು ಕನ್ನಡ ಸಾಹಿತ್ಯ ರಚನೆಯನ್ನು ಮಾಡ್ತಿದ್ರೋ ಇಲ್ಲೋ ಹೇಳೋಕ್ಕಾಗ್ತಿತ್ತಿಲ್ಲ. ಕನ್ನಡಕ್ಕಂತೂ ಒಂದು ತುಂಬಲಾರದ ನಷ್ಟ ಆಯಿತು. ಹಾಗಾಗಿ ಹೌದು, ನಾವು ಕಲಿಬೇಕಾಗಿರೋದೇನು, ಬೇರೆ ಭಾಷೆಗಳು ಬೇಕು ನಿಜ, ಆದರೆ ನನ್ನ ಮೊದಲ ಪ್ರಾಶಸ್ತ್ಯ ನನ್ನ ಮಾತೃಭಾಷೆ ಆಗಬೇಕು, ನನ್ನ ಮೊದಲ ಪ್ರಾಶಸ್ತ್ಯ ನನ್ನ ದೇಶೀಯ ಭಾಷೆ ಆಗಬೇಕು, ನನ್ನ ಬೆಳವಣಿಗೆ ಏನಿದ್ರು ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಅನ್ನೋದನ್ನು ನಾವೆಲ್ಲ ತಿಳಿಬೇಕಾಗಿದೆ. ಅದಕ್ಕೆ ಕುವೆಂಪು ಅವರೇ ಉದಾಹರಣೆ. ಹೌದು, ಕುವೆಂಪು ಅವರು ನಮ್ಮ ಮಾತೃಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಕನ್ನಡಕ್ಕೆ ಅತ್ಯಂತ ಮಹಾನ್ ಕೊಡುಗೆ ಸಿಕ್ತು. ನಂತರ ಯಾವಾಗ ಅವರು ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ರಚನೆ ಮಾಡಿದ ನಂತರ ಅವರು ಯಾವುದೆಲ್ಲ ಕೃತಿಗಳನ್ನ ರಚನೆ ಮಾಡಿದರು ಒಂದಷ್ಟು ಸಂಕ್ಷಿಪ್ತವಾಗಿ ನೋಡೋದಾದರೆ, ಕುವೆಂಪು ಅವರ ಮೊದಲ ಕವನ ಸಂಕಲನ 1930 ಪ್ರಕಟಣೆಯಾಗಿದ್ದು ಕೊಳಲು. 1930 ಕುವೆಂಪು ಅವರ ಮೊಟ್ಟ ಮೊದಲ ಕವನ ಸಂಕಲನ ಪ್ರಕಟಣೆ ಆಯಿತು.
ಅದಾದ ನಂತರ ಸಾಕಷ್ಟು ಕವನಗಳ ಸಂಕಲನಗಳನ್ನ ಅವರು ಪ್ರಕಟಣೆ ಮಾಡಿದರು, ರಚಿಸಿದರು. ಯಾವುದ್ಯಾವುದು ಪ್ರಮುಖವಾಗಿರೋದು ಅಂತಂದರೆ ಪಾಂಚಜನ್ಯ ಈಗ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಈ ಪದ್ಯ ಅಂದರೆ ಇಂದಿನ ದೇವರು ಅಂತಕ್ಕಂಥ ಈ ಪದ್ಯವನ್ನು, ಈ ಕವಿತೆಯನ್ನು ಕುವೆಂಪು ಅವರ ಪಾಂಚಜನ್ಯ ಕವನ ಸಂಕಲನದಿಂದಲೇ ಆರಿಸಲಾಗಿದೆ. ಕುವೆಂಪು ಅವರ ಪಾಂಚಜನ್ಯ ಕವನ ಸಂಕಲನದಿಂದ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಈ ಇಂದಿನ ದೇವರು ಅಂತಕ್ಕಂಥ ಈ ಕವಿತೆಯನ್ನು ಅಲ್ಲಿಂದ ಆಯ್ದುಕೊಳ್ಳಲಾಗಿದೆ. ಪಾಂಚಜನ್ಯ ಮತ್ತು ಕಲಾಸುಂದರಿ ನೀವು ಆ ಕವನ ಸಂಕಲನಗಳಿಗೆ ಇಟ್ಟಿರ್ತಕ್ಕಂಥ ಹೆಸರುಗಳನ್ನ ನೋಡಿ, ಎಷ್ಟು ಚೆನ್ನಾಗಿದೆ ಅನಿಸುತ್ತಲ್ಲ. ಕಲಾಸುಂದರಿ, ಪಕ್ಷಿಕಾಶಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅವರ ಮತ್ತೊಂದು ಕವನ ಸಂಕಲನ. ಮತ್ತು ಚಂದ್ರಮಂಚಕ್ಕೆ ಬಾಚಕೋರಿ ಮತ್ತೊಂದು ಕವನ ಸಂಕಲನ. ಇದು ಪ್ರಮುಖವಾಗಿರ್ತಕ್ಕಂಥವಷ್ಟೇ. ಮತ್ತೊಂದು ಅನಿಕೇತನ. ಇದು ಅನಿಕೇತನ ಅಂತಕ್ಕಂಥ ಹೆಸರು ನಾವು ಕೇಳ್ತಿದ್ದಾಗೇ ನಮಗೆ ಬರ್ತಕ್ಕಂಥದ್ದು ಕುವೆಂಪು ರಚನೆ ಮಾಡಿರ್ತಕ್ಕಂಥ ವಿಶ್ವಮಾನವ ಗೀತೆ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಇದು ಒಂದು ಕವನ ಸಂಕಲನ. ಮತ್ತೊಂದು ಕವನ ಸಂಕಲನ ಇಕ್ಷುಗಂಗೋತ್ರಿ. ಇಷ್ಟೇ ಕವನ ಸಂಕಲನಗಳ ಖಂಡಿತ ಎಲ್ಲ ಬೇರೆಯೂ ಇದೆ, ಪ್ರಮುಖವಾಗಿರುವ ಮಾತ್ರ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಿದ್ದೇನೆ ಅಷ್ಟೇ. ಇಕ್ಷುಗಂಗೋತ್ರಿ ಇದು ಅವರ ಮತ್ತೊಂದು ಕವನ ಸಂಕಲನ. ಹಾಗಿದ್ರೆ ಕುವೆಂಪು ಅವರು ಬರೀ ಕವನಗಳನ್ನ ಬರೆದ್ರ, ಬರೀ ಕವಿತೆಗಳನ್ನ ಬರೆದ್ರ, ಬರೀ ಪದ್ಯಗಳನ್ನ ಬರೆದ್ರ? ಖಂಡಿತ ಇಲ್ಲ. ಮೋಸ್ಟ್ಲಿ ಅದೇ ಒಂದು ಮಾತಿದೆಯಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ಕುವೆಂಪು ಅವರು ರಚನೆ ಮಾಡದೇ ಇರತಕ್ಕಂಥ ಸಾಹಿತ್ಯದ ರೀತಿಯೇ ಇಲ್ವೇನು. ಎಲ್ಲ ಬಗೆಯ ಸಾಹಿತ್ಯವನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಅದೇ ರೀತಿ ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂಥ ಸಣ್ಣ ಕಥಾ ಸಂಕಲನಗಳು, ಸನ್ಯಾಸಿ, ಅದರಲ್ಲಿ ಒಂದು ಸನ್ಯಾಸಿ ಮತ್ತು ಇತರ ಕಥೆಗಳು, ಒಂದು ಸಣ್ಣ ಕಥಾ ಸಂಕಲನ. ಮತ್ತೊಂದು ಸಣ್ಣ ಕಥಾ ಸಂಕಲನ ನನ್ನ ದೇವರು ಮತ್ತು ಇತರ ಕಥೆಗಳು. ಇದು ಒಂದೊಂದೇ ಕಥೆ ಇರೋದಿಲ್ಲ, ಹಲವು ಕಥೆಗಳ ಗುಚ್ಛ. ಇದು ಸಣ್ಣ ಕಥೆಗಳು. ಇದು ಸಣ್ಣ ಕಥಾ ಸಂಕಲನ, ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಸರಿ, ಇದು ಬರೀ ಸಣ್ಣ ಕಥೆಗಳನ್ನ ಮಾತ್ರ ಬರೆದ್ರ? ಬೇರೆ ಏನೆಲ್ಲ ಮಾಡಿದ್ದಾರೆ ಕುವೆಂಪು ಅವರು? ಹೌದು, ಕುವೆಂಪು ಅವರು ಪ್ರಮುಖವಾಗಿರ್ತಕ್ಕಂಥ ಹಲವಾರು ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಾಟಕಗಳು ಅದರಲ್ಲಿ ಒಂದು ನಾಟಕ ಜಲಗಾರ ಅಂತಕ್ಕಂಥ ಒಂದು ನಾಟಕವನ್ನು ಕೂಡ ರಚನೆ ಮಾಡಿದ್ದಾರೆ. ಮತ್ತೊಂದು ಶೂದ್ರ ತಪಸ್ವಿ ಅನ್ನೋದು ಕೂಡ ಅವರು ರಚನೆ ಮಾಡಿರ್ತಕ್ಕಂಥ ನಾಟಕ. ಮತ್ತೊಂದು ನಾಟಕ ಸ್ಮಶಾನ ಕುರುಕ್ಷೇತ್ರಂ ಇದು ಅವರು ರಚನೆ ಮಾಡಿರ್ತಕ್ಕಂಥ ನಾಟಕ. ಮತ್ತೊಂದು ರಕ್ತಾಕ್ಷಿ ಅನ್ನೋದು ಕೂಡ ಕುವೆಂಪು ಅವರ ಒಂದು ನಾಟಕ. ಮತ್ತೊಂದು ಬೆರಳಿಗೆ ಕೊರಳ್ ಅಂತಕ್ಕಂಥದ್ದು ಕೂಡ ಒಂದು ನಾಟಕ. ಮತ್ತು ಬಿರುಗಾಳಿ ಅನ್ನೋದು ಇನ್ನೊಂದು ನಾಟಕ. ಮತ್ತೊಂದು ನಾಟಕ ಮಹಾರಾತ್ರಿ. ಈ ರೀತಿ ಒಟ್ಟು 14 ನಾಟಕಗಳನ್ನು ಇವು ಸೇರಿದಾಗ ಪ್ರಮುಖವಾಗಿರೋದು ಮಾತ್ರ ನಾನು ಹೇಳ್ತಿದ್ದೀನಿ. ಉಳಿದವೆಲ್ಲ ಪ್ರಮುಖವಲ್ಲ? ಖಂಡಿತ ಹೌದು, ಪ್ರಮುಖ. ಆದರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥವು, ಸಾಕಷ್ಟು ಜನಕ್ಕೆ ತಿಳಿದಿರ್ತಕ್ಕಂಥವನ್ನು ನಾನಿಲ್ಲಿ ಹೇಳ್ತಿದ್ದೀನಿ. ಒಟ್ಟು 14 ನಾಟಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಜಲಗಾರ, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ರಕ್ತಾಕ್ಷಿ, ಬೆರಳಿಗೆ ಕೊರಳ್, ಬಿರುಗಾಳಿ ಹಾಗೂ ಮಹಾರಾತ್ರಿ. ಹೌದು, ಬರೀ ನಾಟಕಗಳು, ಸಣ್ಣ ಕಥೆಗಳು, ಕವನಗಳನ್ನಷ್ಟೇ ರಚಿಸಿದ್ರು ಅವರು. ಮತ್ತೇನು ಮಾಡಿದ್ದಾರೆ? ಹೌದು, ಎಲ್ಲರಿಗೂ ಕತೆ ಮತ್ತು ಕಾದಂಬರಿ ಅಂದರೆ ಸಾಕಷ್ಟು ಆಸಕ್ತಿ ಇರುತ್ತೆ. ಅದರಲ್ಲೂ ಕಾದಂಬರಿ ಅಂತೂ ಎಷ್ಟೋ ಜನಕ್ಕೆ ಕಾದಂಬರಿಯನ್ನು ತಿರುಗಿ ಓದಲಿಕ್ಕೆ ಶುರು ಮಾಡಿದರೆ ಅದನ್ನ ಮುಚ್ಚಿಡಕ್ಕೆ ಮನಸ್ಸೇ ಆಗಲ್ಲ. ಹಾಗಿದ್ರೆ ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂಥ ಕಾದಂಬರಿಗಳು ಯಾವುದು? ಎಷ್ಟು ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ ಕುವೆಂಪು ಅವರು? ಕುವೆಂಪು ರಚನೆ ಮಾಡಿರ್ತಕ್ಕಂಥ ಕಾದಂಬರಿಗಳನ್ನ ಮಹಾಕಾದಂಬರಿಗಳು ಅಂತ ಕರಿತೀವಿ. ಮಹಾಕಾದಂಬರಿಗಳು ಏಕೆ ಅಂತಂದರೆ ಅಲ್ಲಿ ಗಾತ್ರದಲ್ಲಿ ಅಷ್ಟು ವಿಸ್ತಾರವಾಗಿದ್ದರೂ, ಕಥೆಯಲ್ಲಿ ಅಷ್ಟು ವಿಸ್ತಾರವಾಗಿದ್ದರೂ ಕೂಡ ಎಲ್ಲಿಯೂ ನಮಗೆ ಬೇಸರವನ್ನು ತರಿಸಲ್ಲ. ಆ ರೀತಿ ಒಟ್ಟು 2 ಕಾದಂಬರಿಗಳಿವೆ. ಒಂದು ಕಾನೂರು ಹೆಗ್ಗಡತಿ, ಮತ್ತೊಂದು ಮಲೆಗಳಲ್ಲಿ ಮದುಮಗಳು. ಕಾನೂರು ಹೆಗ್ಗಡತಿ ಒಂದು ಕಾದಂಬರಿ ಆದರೆ ಮಲೆಗಳಲ್ಲಿ ಮದುಮಗಳು ಮತ್ತೊಂದು ಕಾದಂಬರಿ. ಇದು
ಗಾತ್ರದಲ್ಲಿ ಆಗಲಿ, ಕಥಾ ಸಂವಿಧಾನದಲ್ಲಿ ಆಗಲಿ, ಅಥವಾ ಸನ್ನಿವೇಶದಲ್ಲೇ ಆಗಲಿ ಬೃಹತ್ತಾಗಿರ್ತಕ್ಕಂಥ ಮಹತ್ತಾಗಿರ್ತಕ್ಕಂಥ ಕಾದಂಬರಿಗಳು. ಹಾಗಾಗಿ ಇದನ್ನ ಮಹಾಕಾದಂಬರಿಗಳು ಅಂತಲೇ ಕರಿತೀವಿ. ಅಲ್ಲದಲ್ಲೇ ಕುವೆಂಪು ಅವರು ಹಲವಾರು ವಿಮರ್ಶಾ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಹೌದು, ಸಾಹಿತ್ಯವನ್ನು ವಿಮರ್ಶೆ ಮಾಡಿ ರಚನೆ ಮಾಡಿರ್ತಕ್ಕಂಥ ಕೃತಿಗಳು, ಸನ್ನಿವೇಶವನ್ನು ವಿಮರ್ಶೆ ಮಾಡಿ ರಚನೆ ಮಾಡಿರ್ತಕ್ಕಂಥ ಕೃತಿಗಳು, ವಿಮರ್ಶಾ ಕೃತಿಗಳು ಸಹ ಇದೆ. ಯಾವುದ್ಯಾವುದು? ಒಂದು ತಪೋನಂದನ, ಮತ್ತೊಂದು ವಿಭೂತಿ ಪೂಜೆ, ಮತ್ತೊಂದು ದ್ರೌಪದಿಯ ಶ್ರೀಮುಡಿ, ನಾಲ್ಕನೇದು ರಸೋವೈಸಹ, ಇದು ಅವರ ಮತ್ತೊಂದು ವಿಮರ್ಶಾಕೃತಿ. ಒಟ್ಟು ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ಮತ್ತೊಂದು ರಸೋವೈಸಹ, ಇದು ಅವರ ವಿಮರ್ಶಾಕೃತಿಗಳು. ಆದರೆ ಕುವೆಂಪು ಅವರ ಸಾಹಿತ್ಯ ಕೃತಿಗಳಲ್ಲಿಯೇ ಕುವೆಂಪು ಅವರ ಕಿರೀಟಪ್ರಾಯವಾದದ್ದು ಅವರಿಂದ ರಚನೆ ಆಗಿರ್ತಕ್ಕಂಥ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಈ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯ ಬರೀ ಕನ್ನಡಕ್ಕೆ ಮಾತ್ರ ನೀಡಿದ ಕೊಡುಗೆಯಲ್ಲ, ಅವರು ಇಡೀ ವಿಶ್ವ ಸಾಹಿತ್ಯಕ್ಕೆ ಅವರು ನೀಡಿದಂಥ ಒಂದು ಮಹಾನ್ ಕೊಡುಗೆ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯ. ಈ ರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯಕ್ಕೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಮತ್ತು ಕುವೆಂಪು ಅವರು ತಮ್ಮ ಆತ್ಮಚರಿತ್ರೆಯನ್ನು ಕೂಡ ಬರ್ಕೊಂಡಿದ್ದಾರೆ. ತಮ್ಮ ಬದುಕನ್ನು ರೂಪಿಸಿದಂಥ ಘಟನೆಗಳು, ತಮ್ಮ ಬದುಕನ್ನು ರೂಪಿಸಿದ ವ್ಯಕ್ತಿಗಳನ್ನು ಕುರಿತು ಅವರು ಕೂಡ ಬರ್ಕೊಂಡಿದ್ದಾರೆ. ಅವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ. ಇದಿಷ್ಟು ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಆಯಿತು. ಇನ್ನು ಕುವೆಂಪು ಅವರು ಯಾವತ್ತೂ ಕೂಡ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು, ಗೌರವವನ್ನು ಹುಡ್ಕೊಂಡೋಗಲಿಲ್ಲ. ಎಲ್ಲ ಪ್ರಶಸ್ತಿ ಪುರಸ್ಕಾರಗಳು, ಎಲ್ಲ ಬಗೆಯ ಗೌರವ ಕೂಡ ತಾವೇ ಕುವೆಂಪು ಅವ್ರನ್ನ ಹುಡುಕೊಂಡು ಬಂದರು. ಯಾಕೆ ಅಂತಂದರೆ ಕುವೆಂಪು ಅವರ ಸಾಧನೆ ಇದೆಯಲ್ಲ, ಸಾಹಿತ್ಯ ಸಾಧನೆ, ಕುವೆಂಪು ಅವರ ಸಾಹಿತ್ಯ ಕೃಷಿ ಇದೆಯಲ್ಲ, ಅದು ಹಾಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು, ನಾವೆಲ್ಲವನ್ನೂ ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲವು ಪ್ರಶಸ್ತಿ ಪುರಸ್ಕಾರಗಳನ್ನು, ಅವರಿಗೆ ದೊರೆತಂಥ ಗೌರವಗಳನ್ನ ನೋಡೋದಾದರೆ, ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಅವರಿಂದ ರಚನೆಯಾಗಿರ್ತಕ್ಕಂಥ ವಿಶ್ವಮಟ್ಟದ ಶ್ರೇಷ್ಠ ದಾರ್ಶನಿಕ ಮಹಾಕಾವ್ಯವಾಗಿರ್ತಕ್ಕಂಥ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಆದರೆ ಅದೇ ಕಾವ್ಯಕ್ಕೆ 1968ರಲ್ಲಿ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ದೊರೆಯಿತು. ಆ ಒಂದು ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಇಷ್ಟೇ ಅಲ್ಲದೆ ಬೇರೆ ಪ್ರಶಸ್ತಿಗಳು ನೋಡೋದಾದರೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯೂ ದೊರೆತಿದೆ. ಅವರ ಸಾಹಿತ್ಯ ಕೃಷಿಗಾಗಿ ಪದ್ಮವಿಭೂಷಣ ಪ್ರಶಸ್ತಿಯೂ ಕೂಡ ದೊರೆತಿದೆ. ಅದು ಕೂಡ ಎಲ್ಲವೂ ಕೂಡ ಅವರ ಸಾಹಿತ್ಯದ ಕೃಷಿಗಾಗಿ, ಅವರ ಸಾಹಿತ್ಯದ ಸಾಧನೆಗಾಗಿ, ಅವರು ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆಗಾಗಿ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ, ಪುರಸ್ಕಾರ, ಗೌರವಗಳು. ಮತ್ತೊಂದು ಪಂಪ ಪ್ರಶಸ್ತಿಯೂ ಕೂಡ ಅವರಿಗೆ ದೊರಕಿದ್ದೆ. ನಂತರ ಕರ್ನಾಟಕ ರತ್ನ ಅಂತಕ್ಕಂಥ ಪ್ರಶಸ್ತಿ ಕೂಡ ದೊರೆತಿದೆ. ಆದರೆ ನಿಜ ಹೇಳೋದಾದರೆ ಕುವೆಂಪು ಅವರು ಬರೀ ಕರ್ನಾಟಕದ ರತ್ನ ಅಲ್ಲ, ವಿಶ್ವಕ್ಕೆ ಅವರು ರತ್ನ ಸಾಹಿತ್ಯದ ಕ್ಷೇತ್ರದಲ್ಲಿ. ಏಕೆಂದರೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಷ್ಟು ದೊಡ್ಡದು. ಜೊತೆಗೆ 1964ರಲ್ಲಿ ಕನ್ನಡದ 2ನೇ ರಾಷ್ಟ್ರಕವಿಯಾಗಿ ಇವರಿಗೆ ಪುರಸ್ಕಾರವನ್ನು ನೀಡಲಾಯಿತು. ಕನ್ನಡದ 2ನೇ ರಾಷ್ಟ್ರಕವಿಯಾಗಿ 1964ರಲ್ಲಿ ಇವರಿಗೆ ಪುರಸ್ಕಾರವನ್ನು ನೀಡಲಾಯಿತು. ಇವರು 2ನೇವರು. ಹಾಗಿದ್ರೆ ಮೊದಲನೇವರು ಯಾರು ಕನ್ನಡದವರು ರಾಷ್ಟ್ರಕವಿ ಪುರಸ್ಕೃತರಾದವರು ಅಂದರೆ ಮದ್ರಾಸ್ ಸರ್ಕಾರದಿಂದ 1949ರಲ್ಲಿ ಗೋವಿಂದ ಪೈ ಅವರಿಗೆ ರಾಷ್ಟ್ರಕವಿ ಅಂತಕ್ಕಂಥ ಪುರಸ್ಕಾರವನ್ನು ನೀಡಲಾಗಿತ್ತು. 1949ರಲ್ಲಿ ಮದ್ರಾಸ್ ಸರ್ಕಾರದಿಂದ. 1964ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕುವೆಂಪು ಅವರಿಗೆ 2ನೇ ರಾಷ್ಟ್ರಕವಿಯಾಗಿ ಅವರಿಗೆ ಪುರಸ್ಕಾರವನ್ನು ನೀಡಲಾಯಿತು. ಹಾಗಿದ್ರೆ ಇವರಿಬ್ಬರನ್ನ ರಾಷ್ಟ್ರಕವಿ ಕನ್ನಡದಲ್ಲಿ ಇಲ್ಲ, ಮತ್ತೊಬ್ಬರಿದ್ದಾರೆ. ಅದು ಜಿ ಎಸ್ ಶಿವರುದ್ರಪ್ಪನವರಿಗೆ 2006ನೇ ಇಸ್ವಿಯಲ್ಲಿ
ರಾಷ್ಟ್ರಕವಿ ಅಂತಕ್ಕಂಥ ಪುರಸ್ಕಾರವನ್ನು ನೀಡಲಾಯಿತು. ಅವರು ಮೂರನೇವರು. ಒಟ್ಟಿರ್ತಕ್ಕಂಥವ್ರು ಕನ್ನಡದಲ್ಲಿ ರಾಷ್ಟ್ರಕವಿಗಳು 3 ಜನ. ಒಂದು ಗೋವಿಂದ ಪೈ ಮೊದಲನೆಯವರು, ಕುವೆಂಪು ಅವರು 2ನೇವರು, GS ಶಿವರುದ್ರಪ್ಪನವರು 3ನೇವರು. ಇದು ಇವರಿಗೆ ದೊರೆತಂಥ ಪ್ರಶಸ್ತಿಗಳಿರ್ಬೋದು, ಪುರಸ್ಕಾರಗಳಿರ್ಬೋದು. ಮತ್ತೆ ಯಾವ ಗೌರವ ದೊರೆತಿದೆ ಇವರಿಗೆ? ಮತ್ತೆ ಯಾವುದೆಲ್ಲ ಗೌರವ ದೊರೆತಿದೆ ಅನ್ನೋದಾದರೆ, ಇವರಿಗೆ 1957ರಲ್ಲಿ ಧಾರವಾಡದಲ್ಲಿ ನಡೆದಂಥ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವೂ ಕೂಡ ಇವರಿಗೆ ಸಿಕ್ಕಿತ್ತು. 1957ರಲ್ಲಿ ಧಾರವಾಡದಲ್ಲಿ ನಡೆದಂಥ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು. ಆ ಅಧ್ಯಕ್ಷ ಸ್ಥಾನದ ಗೌರವಕ್ಕೂ ಕೂಡ ಇವರು ಪಾತ್ರರಾಗಿದ್ದರು. ಇಷ್ಟು ಅತ್ಯಂತ ಸಾಹಿತ್ಯ ಕ್ಷೇತ್ರದ ಮಹಾನ್ ಚೇತನವಾಗಿರ್ತಕ್ಕಂಥ ಈ ಕುವೆಂಪು ಅವರು ನಮ್ಮ ನೆನಪಿನಲ್ಲಿ ಯಾವಾಗಲೂ ಇರಲಿ ಅನ್ನೋ ಒಂದು ಕಾರಣದಿಂದ ಕರ್ನಾಟಕ ಸರ್ಕಾರ 2015ರಿಂದ ಕುವೆಂಪು ಜನ್ಮದಿನವಾಗಿರ್ತಕ್ಕಂಥ ಡಿಸೆಂಬರ್ 29 ಕರ್ನಾಟಕ ಸರ್ಕಾರ 2015ರಿಂದ ಕುವೆಂಪು ಜನ್ಮದಿನವಾಗಿರ್ತಕ್ಕಂಥ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನಾಗಿ ಘೋಷಣೆ ಮಾಡಿದೆ. ಸೊ ಪ್ರತಿ ವರ್ಷ 2015ರಿಂದ ಡಿಸೆಂಬರ್ 29 ವಿಶ್ವ ಮಾನವ ದಿನ ಅಂತೇಳಿ ಆಚರಣೆಯನ್ನು ಮಾಡಲಾಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅದು ಕುವೆಂಪು ಅವರ ಹುಟ್ಟಿದಿನ. ಹಾಗಿದ್ರೆ ವಿಶ್ವ ಮಾನವ ದಿನವನ್ನಾಗಿ ಕುವೆಂಪು ಅವರ ಜನ್ಮದಿನವನ್ನು ಯಾಕೆ ಆಚರಣೆ ಮಾಡಬೇಕು? ಹೌದು, ಕುವೆಂಪು ಅವರು ಸಾಹಿತ್ಯ ರಚನೆ ಆಗಿತ್ತು. ಅವರದ್ದು ಯಾವಾಗಲೂ ಕೂಡ ಸಂಕ್ಷಿಪ್ತ ದೃಷ್ಟಿಯಿಂದ ರಚನೆ ಆಗಿರ್ತಕ್ಕಂಥ ಕೃತಿಗಳಲ್ಲ. ಎಲ್ಲವೂ ವಿಶ್ವಮಟ್ಟದಲ್ಲಿ ಇಡೀ ಮನುಜ ಮತಕ್ಕೆ, ಇಡೀ ಮಾನವ ಕುಲಕ್ಕೆ ಕಳಶಪ್ರಾಯದಂತೆ ರಚಿತವಾಗಿರ್ತಕ್ಕಂಥ ಕೃತಿಗಳು. ಮತ್ತು ಅವರ ಆಲೋಚನೆಗಳು ಅವರ ದಾರ್ಶನಿಕ ತತ್ವಗಳು ಇಡೀ ಮನುಜ ಕುಲಕ್ಕೆನೇ, ಮಾನವ ಕುಲಕ್ಕೆನೇ ಮಾದರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಜನ್ಮದಿನವನ್ನು ನಾವು ವಿಶ್ವ ಮಾನವ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಅವರು ರಚನೆ ಮಾಡಿರ್ತಕ್ಕಂಥ ಅನಿಕೇತನ ಅಂತಕ್ಕಂಥ ಕವನವನ್ನು ವಿಶ್ವಮಾನವ ಗೀತೆ ಅಂತ ಕರಿತೀವಿ ನಾವು. ವಿಶ್ವಮಾನವ ಗೀತೆ, ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನೋದು ಕೂಡ ಅವರ ಒಂದು ವಿಶ್ವಮಾನವ ಗೀತೆ. ಮತ್ತು ಕುವೆಂಪು ಅವರ ಅತ್ಯಂತ ಮಹತ್ವದ ಕೊಡುಗೆ ಅಂತಂದರೆ ಅವರ ಪಂಚಮಂತ್ರಗಳು. ಏನು ಪಂಚಮಂತ್ರಗಳು? ಕುವೆಂಪು ಅವರ ಪಂಚಮಂತ್ರಗಳು ಯಾವುದಾದಪ್ಪ ಅಂದರೆ ಮನುಜ ಮತ. ಹೌದು, ಆ ಮತ, ಈ ಮತ, ಮತ್ತೊಂದು ಮತ, 106 ಮತಗಳಿಲ್ಲ ನಮ್ಮಲ್ಲಿ. ಇರೋದು ಒಂದೇ ಮತ. ಏನು? ಮನುಜ ಮತ ಅನ್ನೋದು ಒಂದೇ ಮತ. ಮನುಜ ಮತ, ವಿಶ್ವಪಥ. ದಾರಿಗಳು 106 ಅಲ್ಲ, ಒಬ್ಬೊಬ್ಬರದು ಒಂದೊಂದಲ್ಲ. ಇಡೀ ವಿಶ್ವಕ್ಕಿರ್ತಕ್ಕಂಥದ್ದೊಂದೇ. ಇಡೀ ವಿಶ್ವವೇ ಒಂದೇ ದಾರಿಯಲ್ಲಿ ಸಾಗಬೇಕು. ಇಡೀ ವಿಶ್ವ ಒಂದೇ ದಾರಿಯಲ್ಲಿ ಸಾಗಬೇಕು. ಅದು ವಿಶ್ವಪಥ. ಪಂಚಮಂತ್ರಗಳಲ್ಲಿ ಬರ್ತಕ್ಕಂಥದ್ದು ಇವೆಲ್ಲ. ಮನುಜ ಮತ, ವಿಶ್ವಪಥ, ಸರ್ವೋದಯ. ಹೌದು, ಯಾರೋ ಒಬ್ಬರು ಉದ್ಧಾರ ಅಲ್ಲ, ಇನ್ನೊಬ್ಬರು ಉದ್ಧಾರ ಅಲ್ಲ, ಎಲ್ಲರ ಉದಯ, ಎಲ್ಲರ ಬೆಳವಣಿಗೆ. ಅದು ಅವ್ರು ನೀಡ್ತಕ್ಕಂಥ ಮತ್ತೊಂದು ಕೊಡುಗೆ ಸರ್ವೋದಯ. ಅವ್ರು ನೀಡತಕ್ಕಂಥ ಪಂಚಮಂತ್ರಗಳಲ್ಲಿ ಬರ್ತಕ್ಕಂಥ ಒಂದು ಮಂತ್ರ ಇದು ಸರ್ವೋದಯ. ಎಲ್ಲರ ಉದಯ ಆಗಬೇಕು. ಮನುಜ ಮತ ಆದರೆ, ಒಂದೇ ಮತ ಇರೋದಾದರೆ ಅದು ಮನುಜ ಮತವೇ ಆಗಿದ್ದರೆ, ಎಲ್ಲರ ದಾರಿಯೂ ಒಂದೇ ಆಗಿದ್ದರೆ, ಅದು ವಿಶ್ವಪಥವೇ ಆಗಿದ್ದರೆ ನಾವೆಲ್ಲರೂ ಉದ್ಧಾರ ಆಗ್ತೀವಿ. ನಾವೆಲ್ಲರೂ ಕೂಡ ಉದ್ಧಾರ ಆಗ್ತೀವಿ. ಎಲ್ಲರೂ ಉದ್ಧಾರ ಆದಾಗ ಮಾತ್ರ ಪ್ರಪಂಚ ಉಳಿಲಿಕ್ಕೆ ಸಾಧ್ಯ. ಸರ್ವೋದಯ ಮತ್ತು ಸಮನ್ವಯ. ಹೌದು, ಅವನೆಚ್ಚು, ಇವನೆಚ್ಚು, ಅವನ ಮೇಲೂ, ಇವನು ಕೀಳು, ಅವನು ಹೇಳಿದ ಸರಿ, ಇವನು ಹೇಳಿದ ಸರಿ, ನಾನು ಹೇಳಿದ ಮಾತ್ರ ಸರಿ, ಇದಲ್ಲ ಸಮನ್ವಯ. ನಾವೆಲ್ಲರೂ ಒಂದಾಗಬೇಕು. ನಾವ್ಯಾರೂ ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಒಂದು ಅಂತಕ್ಕಂಥ ಸಮನ್ವಯ ಮತ್ತು ಪೂರ್ಣದೃಷ್ಟಿ. ನಮ್ಮದು ಯಾವಾಗಲೂ ಕೂಡ ಅತ್ಯಂತ ಸಂಕ್ಷಿಪ್ತವಾಗಿರ್ಕೊಳ್ದು. ಬರೀ ಭೌತಿಕವಾಗಿರ್ತಕ್ಕಂಥ ನನ್ನ ಉದ್ಧಾರವನ್ನು ಮಾತ್ರ ನಾವು ಯೋಚನೆ ಮಾಡೋದು, ಬರೀ ಭೌತಿಕ ವಸ್ತುಗಳ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ಅಥವಾ ಭೌತಿಕ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ಇದು ಭೌತಿಕ ದೃಷ್ಟಿ. ಅಥವಾ ಬರೀ ಪಾರಮಾರ್ಥಿಕ ದೃಷ್ಟಿ, ನಾನು ಬರೀ ಮೋಕ್ಷದ ಬಗ್ಗೆ ಇರ್ಬೋದು, ಅಥವಾ ಮೇಲ್ಮಟ್ಟದ ಯೋಚನೆಗಳ ಬಗ್ಗೆ ಮಾತ್ರ ಇರ್ಬೋದು, ಅದನ್ನು ಮಾತ್ರ ಯೋಚನೆ ಮಾಡೋದು ಪಾರಮಾರ್ಥಿಕ ದೃಷ್ಟಿ. ಹಾಗಲ್ಲ, ಭೌತಿಕ ಮತ್ತು ಪಾರಮಾರ್ಥಿಕ ಅಂತಕ್ಕಂಥ ಭಿನ್ನವಾಗಿರ್ತಕ್ಕಂಥ ದೃಷ್ಟಿ ನಮಗಿರ್ಕೂಡ್ದು. ಎಲ್ಲವೂ ಕೂಡ ಪೂರ್ಣ ದೃಷ್ಟಿ ಇರಬೇಕು. ಎಲ್ಲವನ್ನೂ ಕೂಡ ಭಗವಂತನ ದೃಷ್ಟಿಯಿಂದ ನಾವು ಕಾಣ್ತಕ್ಕಂಥ ಪೂರ್ಣ ದೃಷ್ಟಿ ಇರಬೇಕು. ಇದನ್ನು ನಾವು ಈ ಪಂಚಮಂತ್ರಿಗಳೇ ಇರತಕ್ಕಂಥ ಅವರು ರಚನೆ ಮಾಡಿರ್ತಕ್ಕಂಥ ವಿಶ್ವಮಾನವ ಗೀತೆಯ ತಳಹದಿಯಾಗಿವೆ, ಅನಿಕೇತನದಲ್ಲಿ ಬರ್ತಕ್ಕಂಥದ್ದು. ಇದಿಷ್ಟು ಕುವೆಂಪು ಅವರಿಂದ
ಕೊಡುಗೆಗಳು ಆಯಿತು. ಕೊಡುಗೆಗಳು ಅದು. ಇನ್ನು ಕುವೆಂಪು ಅವ್ರ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು, ಕುವೆಂಪು ಅವ್ರ ಸಾಹಿತ್ಯದಲ್ಲಿ ನೋಡ್ತಾ ಹೋದರೆ ಅವರ ಪ್ರಕೃತಿ ಪ್ರೀತಿ. ಹೌದು, ಕುವೆಂಪು ಅವರ ಕೃತಿಯನ್ನು ಓದಿದರೆ ನಾವು ಪ್ರಕೃತಿಯ ವರ್ಣನೆ ಅಷ್ಟು ಚೆನ್ನಾಗಿರುತ್ತೆ. ಅವರಲ್ಲಿರ್ತಕ್ಕಂಥ ಪ್ರಕೃತಿ ಪ್ರೀತಿ, ಅವರಲ್ಲಿರ್ತಕ್ಕಂಥ ಸಾಮಾಜಿಕ ಪ್ರಜ್ಞೆ. ಹೌದು, ಯಾರನ್ನೂ ಮೇಲು ಅಂತ ಅವರು ರಚಿಸಲ್ಲ, ಯಾರನ್ನೂ ಮೇಲು ಅಂತ ಅವರು ತೋರಿಸ್ಲಿಕ್ಕೆ ಹೋಗಲ್ಲ, ಯಾರನ್ನೂ ಕೀಳು ಅಂತೂ ಕೂಡ ಅವರು ತೋರಿಸ್ಲಿಕ್ಕೆ ಹೋಗಲ್ಲ. ಒಂದು ಸಾಮಾಜಿಕ ಪ್ರಜ್ಞೆ, ವೈಚಾರಿಕ ಮತ್ತು ವೈಜ್ಞಾನಿಕ ದೃಷ್ಟಿ. ವೈಚಾರಿಕ ಮತ್ತು ವೈಜ್ಞಾನಿಕ ದೃಷ್ಟಿ. ಹಳೆಯ ಇಂದಿನ ಕಾಲದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು ಅವರಲ್ಲಿ ಬರಲ್ಲ. ವೈಚಾರಿಕ ಮತ್ತು ವೈಜ್ಞಾನಿಕ ದೃಷ್ಟಿ ಮತ್ತು ಸರ್ವಸಮಾನತೆ ಇಷ್ಟು ಅವರ ಸರ್ವಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಕುವೆಂಪು ಅವರ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಧಾನ ಗುಣಗಳು. ಇಷ್ಟೆಲ್ಲ ಪ್ರಧಾನ ಗುಣಗಳು ಕೂಡ ಅವರ ಎಲ್ಲ ಕೃತಿಗಳಲ್ಲೂ ಕಂಡುಬರ್ತವೆ. ಪ್ರಕೃತಿ ಪ್ರೀತಿ ಇರ್ಬೋದು, ಸಾಮಾಜಿಕ ಪ್ರಜ್ಞೆ ಇರ್ಬೋದು, ವೈಚಾರಿಕ ಮತ್ತು ವೈಜ್ಞಾನಿಕ ದೃಷ್ಟಿ ಇರ್ಬೋದು, ಸರ್ವರ ಸಮಾನತೆ ಇರ್ಬೋದು, ಇವೆಲ್ಲವೂ ಕೂಡ ಕುವೆಂಪು ಅವರ ಸಾಹಿತ್ಯ ಕೃತಿಗಳಲ್ಲಿ ಕಂಡುಬರ್ತವೆ. ಹಾಗಾಗಿ ಈ ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂಥ ಪಾಂಚಜನ್ಯ ಅಂತಕ್ಕಂಥ ಕವನ ಸಂಕಲನದಿಂದ ಒಂದು ಪದ್ಯವನ್ನು ನಮಗೆ ನಿಗದಿಪಡಿಸಿದ್ದಾರೆ. ಅದು ಇಂದಿನ ದೇವರು. ಹಾಗಾದರೆ ಇಂದಿನ ದೇವರು ಅಂದರೆ ಅಂತ್ಯ ಯಾವುದಿತ್ತು ದೇವರು? ಇಂದಿನ ದೇವರು ಅನ್ನೋದಾದರೆ ಅಂತ್ಯ ಯಾವುದೋ ಬೇರೆ ದೇವರು ಇರಬೇಕಿತ್ತಲ್ವ? ಹಾಗೆ ಅಂದಿನ ದೇವರು ಯಾವುದು? ಇಂದಿನ ದೇವರು ಯಾವುದು? ನಾವು ದೇವರು ಅಂತ ಯಾರನ್ನು ಪೂಜೆ ಮಾಡ್ತಿದ್ವಿ, ಯಾರನ್ನು ಈಗೂ ಪೂಜೆ ಮಾಡ್ತಿದ್ದೀವಿ, ಆದರೆ ನಾವು ದೇವರು ಅಂತ ಯಾರನ್ನು ಪೂಜೆ ಮಾಡಬೇಕು, ಎಲ್ಲ ವಿಚಾರಗಳು ಸಹ ಇಂದಿನ ದೇವರು ಅಂತಕ್ಕಂಥ ಈ ಒಂದು ಕವನದಲ್ಲಿ ಬರುತ್ತೆ. ಈ ಇಂದಿನ ದೇವರು ಅಂತಕ್ಕಂಥ ಕವನದ ಅಧ್ಯಯನವನ್ನು ನಾವು ಮುಂದಿನ ಅವಧಿಯಲ್ಲಿ ಪ್ರಾರಂಭ ಮಾಡೋಣ.